ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮೋರೆ, ಇಲ್ಲಿ ಯಾಕೆ ಬರೋ ಹೇಳಿದ್ರಿ? ನನ್ನ ತವ ಮನೆಯವ್ರು ಎಲ್ಲರೂ ಸುಳ್ಳು ಹೇಳಿದ್ರು. ಕಡೆಗೆ ನೀನು ನನ್ನ ತವ ದಿಟ ಹೇಳಿಲ್ಲ ಅಲ್ಬೇಕು ಅದನ್ನ. ವಾಲಿ ಬಿಡು, ಮನೆಯವರೇ ನನಗೆ ಮೋಸ ಮಾಡಿದ್ಮ್ಯಾಕೆ ಇನ್ಮ್ಯಾಕೆ ಪಾಪ ಮಾಡ್ಕೊಂಡು ಏನು ಪ್ರಯೋಜನ? ವದಂಡ, ಈಗ ನಿನ್ನಿಂದ ಒಂದು ಸಹಾಯ ಆಗಬೇಕು, ಅದನ್ನಾರ ಮಾಡಿ. ಅದೇನು ಹೇಳಿ ಅಮ್ಮೋರೆ? ನನ್ನ ಸೊಸೆ ಶಾಶ್ವತವಾಗಿ ಎಲ್ಲಿ ಮಲ್ಗೋಳು ಆ ಜಾಗನಾರ ತ್ವಾಸ್ತೀಯ? ಅಯ್ಯೋ ಅಮ್ಮೋರೆ, ಅಲ್ಲಿಗೆಲ್ಲ ಹೋಗೋದು ಸರಿ ಅಲ್ಲ ಅಮ್ಮೋರೆ. ಸರಿ ಯಾವುದು ತ್ಯಪ್ ಯಾವುದು ಅನ್ನೋದನ್ನ ನೀನು ನನಗೆ ಹೇಳ್ಕೊಡ್ತೀಯ. ಅದು ಹಂಗಲ್ಲ ಅಮ್ಮೋರೆ. ಮಾಡ್ಕೋ ಅದಂಡ. ಸತ್ತವಳೆ ಅನ್ನೋ ಸುದ್ದಿನೇ ಹೇಳ್ದೆ ಇರೋರು ನನ್ನ ಸೊಸೆಗೆ ಎಲ್ಲಿ ಮಲ್ಗೋಳೆ ಅನ್ನೋ ಜಾಗನೂ ತೋರ್ಸಕ್ಕಿಲ್ಲ. ದಯವಿಟ್ಟು ಇಲ್ಲ ಅನ್ಬೇಡ. ನನ್ನ ಸೊಸೆ ತವ ಕರ್ಕೊಂಡು ಹೋಗು. ಸತ್ತಾಗಂತೂ ಅವಳ ಮಕ್ಕ ನೋಡೋಕ್ಕಾಗಲಿಲ್ಲ. ಈಗ ಅವಳು ಮಲಗಿರೋ ಜಾಗನ ನಾನು ನೋಡಿ ಎರಡನೇ ಕಣ್ಣಿ ಸುರಿಸಿ ಹೊಸಣ ಆಗಿರೋ ನನ್ನ ಮನಸ್ಸನ್ನ ಸುದ್ದಿ ಮಾಡ್ಕೋತೀನಿ ಕ್ವಾದಂಡ. ಇಲ್ಲ ಅಂತ ಮಾತ್ರ ಹೇಳ್ಬೇಡ, ಕರ್ಕೊಂಡು ಹೋಗು. ಸರಿ ಅಮ್ಮೋರೆ, ಬನ್ನಿ ತೋರಿಸ್ತೀನಿ ಬನ್ನಿ. ಹುಡುಗರಿಗೆ ಹುಡುಕಿದ ಕಡೆನೆ ಹುಡ್ಕೋದ್ ಬಿಟ್ಟು ಬೇರೆ ಕಡೆ ಹುಡ್ಕಕ್ ಹೇಳಿದೇನಲ್ಲ? ಹೇಳಿನಣ್ಣ. ಆಮೇಲೆ ಗಾಡಿಗೆಲ್ಲ ಪೆಟ್ರೋಲ್ ಹಾಕ್ಸಿವ್ನಿ. ಅಣ್ಣಯ್ಯ, ಹೇಳ ಲೈ, 10 ಗಾಡಿ ಸಾಕಾಗಿಲ್ಲ, 20 ಗಾಡಿ ಕಳ್ಸಿ. ಒಬ್ಬ ಮಗ ಸಿಗ್ಲೇಬೇಕು. ಅಣ್ಣಯ್ಯ, ಹೇಳ್ತಂಗಿವ ಅಣ್ಣ, ಮಸಾನಿ ಕಟ್ಟೆ ಹುಡುಗರು ಫೋನ್ ಬರ್ತೈತೆ. ಅಣ್ಣಯ್ಯ, ಒಂದ್ ನಿಮಿಷ ಹೇಳ ಲೈ, ನಾನು ಹೇಳ್ದಂಗೆ ಪೊಲೀಸರಿಗೆಲ್ಲ ಕಾಸು ಕೊಡು. ದುಡ್ಡು ಅಂದ್ರೆ ಎಲ್ಲ ಕೆಲಸನೂ ಮಾಡ್ತಾರೆ. ಫೋನ್ ಕೊಡಿಲಿ. ಅಣ್ಣಯ್ಯ, ಮನೆಯವ್ರಿಗೆ ಏನಾದ್ರೂ ನಿಂಗೆ ಯೋಚನೆ ಇಲ್ಲ ಅಲ್ವಣ್ಣಯ್ಯ? ಬೇರೆಯವ್ರ ತಲೆ ತೆಗಿಯಕ್ ನಿಂತಿರೋ ನಿನ್ಗೆ ಮನೆಯವ್ರಿಗೆ ಏನಾದ್ರೆ ನಿಂಗೇನು? ಇವಾಗ ಏನಾಗತ್ತೆ ನಿಂಗೆ ಆಡ್ತಿದ್ಯಾ? ನಿನ್ಗೆ ಅವನ ಬಗ್ಗೆ ಸ್ವಲ್ಪನೂ ಗಮನ ಇಲ್ಲ ಅಲ್ವಾ? ಅವನ ಬಗ್ಗೆನಾ? ಅವಂಗೇನಾಯ್ತು? ಏನಾಗಬಾರ್ದು ಅದೇ ಆಗೋಯ್ತು ದೊರೆ. ತಂಗಿವ, ಅವಂಗ ಏನಾಯ್ತು ಅಂತ ಹೇಳು. ಅವಂಗ ಏನಾಯ್ತು ಅಂತ ಹೇಳ್ತಾ ಇಲ್ಲ ಈಗ. ತೀರ್ಕೊಂಡೋಳು ಅಂತವ್ರೆ. ನೀ ಚಿಂತೆ ಮಾಡ್ಬೇಡ ಅಣ್ಣಯ್ಯ. ಯಾರಿಗೇನಾದ್ರೆ ಏನು, ನೀನ್ ಆರಾಮಾಗಿರು. ಅವಂಗೇನಾದ್ರೆ ನಿನ್ಗೇನು? ಇಷ್ಟೇ ತಿಳಿದು ನನ್ನ ಬಂಗಾರ ಸಾನೆ ದುಗ್ದಾಗವಳೆ. ಪುಟ್ಟಕ್ಕನ ಮನೆಗೆ ಹೋಗೋಳೆ, ವಾಪಸ್ ಬರ್ತಾಳೋ ಇಲ್ವೋ ಗೊತ್ತಿಲ್ಲ. ಹಿಂದೆ ಹೋಗಕ್ಕೂ ಆಗಲಿಲ್ಲ. ನಾನು ಏನು ಮಾಡೋಕ್ಕಾಗಲಿಲ್ವಲ್ಲ ತಾಯಿ. ನಿನ್ನ ಈ ಸ್ಥಿತಿ ನಂಗೆ ಮಾಡೋದಿಕ್ಕ, ಈ ಆಳ ಜೀವನ ಇನ್ನೂ ಇಟ್ಕೊಂಡು ಬದುಕಿರೋದು, ನಿನ್ನ ಫೋಟೋಗೆ ಹಾರ ಹಾಕೋದಿಕ್ಕ ನನ್ನ ಕೈಗೆ ಸ್ವಾಧೀನ ಸಿಕ್ಕಿರೋದು, ನಿನ್ನ ಸುಟ್ಟಿ ಜಾಗಕ್ಕೆ ಬರೋದಿಕ್ಕ ಅದ್ಯಾವ್ರು ನನ್ನ ಕಾಲಿಗೆ ಬಲ ಕೊಟ್ಟಿರೋದು. ಅಯ್ಯೋ ಭಗವಂತ, ನನ್ನ ಸೊಸೆ ಜೊತೆಗೆ ನನ್ನೂ ಕರ್ಕಬಾರ್ದಿತ್ತೆ. ಅಯ್ಯೋ ಅಷ್ಟೇ. ಯಾವಾಗಲೂ ನನ್ನ ಜೊತೆಯಾಗಿ ಕುಂತ್ಕೊಂಡು ನನ್ನ ಜೊತೆ ಮಾತಾಡ್ಕೊಂಡು ನನ್ನ ಜೊತೆಯಾಗೇ ಇರ್ತೀನಿ. ನನ್ನ ಸೊಸೆನ ನಮ್ಮ ಜೊತೆಯಾಗಿರಕ್ಕೆ ಯಾಕೆ ಬಿಡ್ಲಿಲ್ಲ ದೇವ್ರೆ ನೀನು? ಅವಳನ್ನ ನಮ್ಮಿಂದ ಕಿತ್ಕೊಂಡು ಯಾಕೆ ಹಿಂಗೆ ನಮ್ಮನ್ನೆಲ್ಲ ಒಂಟಿ ಮಾಡ್ಬಿಟ್ಟೆ? ಅದ್ಯಾವ್ರಿಗೆ ಕಣ್ಣಿಲ್ಲ ಅಂತ ಹೇಳ್ತಾರೆ.
ಆದ್ರೆ ನಿನಗೆ ಕಣ್ ಜೊತೆನಾಗೆ ಮನ್ಸು ಮಮಕಾರ ಯಾರು ಇಲ್ಲ. ಅನ್ಯಾಯನ ಎದುರಿಸ್ತಾ ಇದ್ದವಳು ಸಾವನ್ನ ಎದುರಿಸಕ್ಕಾಗ್ಲಿಲ್ವಾ? ನಮ್ಮನೆಗ್ ದೀಪ ಹಚ್ಚಕ್ ಬಂದವಳಿಗೆ ನಾವೇ ದೀಪ ಹಚ್ಚಂಗಾಗೋಯ್ತೆ. ಇಲ್ಲವ ನಿನ್ನಂತ ಗಟ್ಟಿಗಿತ್ತಿಗೆ ಈ ಸಾವು ನ್ಯಾಯ ಅಲ್ಲ, ಈ ಸಾವು ನ್ಯಾಯ ಅಲ್ಲವ. ನೋಡು ಸ್ನೇಹ, ನೀನಿಲ್ದೆ ನಾನು ಇರಕ್ಕಿಲ್ಲ. ನಿನ್ ಜೊತೆಯಾಗಿ ನನ್ನೂ ಕರ್ಕೊಂಡೋಗ್ಬಿಡವ, ನನ್ನೂ ಕರ್ಕೊಂಡೋಗ್ಬಿಡು ಸ್ನೇಹ. ಓ ಸುಳ್ಳು ಹೇಳಿ ಸಾಹೇಬ್ರು, ಇವನ್ ಇಲ್ಲಿ ಗಂಟ ಬಂದ್ಬಿಟ್ಟಿದ್ದೀರಿ. ಓ ಸರಿ, ಅವಂಗೆಲ್ಲ ದಿಟ್ಟನು ಗೊತ್ತಾಗೋಗದೆ ಅಂತಲೇ ಮುಟ್ಬೇಡ ನೀನು. ಅವ್ವ ಅಂದ್ರೆ ಪಿರಾಣ ಅಂತಿದ್ದವನು ಅವಂತ ಮನೆ ಸುಳ್ಳು ಹೇಳ್ಬಿಟ್ಟಿಲ್ಲ ಕಂಟಿ. ನಾನು ನಿನ್ನ 9 ತಿಂಗಳು ಒತ್ತು ಜನ್ಮ ಕೊಟ್ಟಿದ್ದೀನಿ ನಿಜ. ಆದ್ರೆ ಈ ಮಹಾತಾಯಿ ನಿನ್ನ ತಿದ್ದಿ ತೀಡಿ ನಿನ್ಗೆ ಜನ್ಮ ಕೊಟ್ಟವಳೆ. ಇಂಥವಳನ್ನ ಉಳಿಸ್ಕೊಳಕ್ಕಾಗ್ಲಿಲ್ವೇ? ನಿನ್ನ ಅವ್ವ ಬದುಕಿ ಆಗ್ಬೇಕಾಗಿದ್ಯೋನೂ ಇರ್ಲಿಲ್ಲ. ನನ್ ಬದಲಾಗಿ ನಿನ್ನ ಹೆಂಡ್ರನ್ನಾದ್ರೂ ಉಳಿಸ್ಕೋಬಾರ್ದಿತ್ತಿಲ್ಲ. ಹಾಗೆಲ್ಲ ಅನ್ಬೇಡವ. ಮಾತಾಡ್ಬೇಡ ನೀನು. ಪ್ಯಾರೆ ಎಲ್ರೂ ಬಿಡ್ಲ. ನೀನು ನಂತವ ಸುಳ್ಳು ಹೇಳ್ಬಿಟ್ಟಿಯಲ್ಲ. ಇದೇನಾ ನೀನ್ ನನ್ ಮ್ಯಾಕಿಟ್ಟಿರೋ ಗೌರವ? ಸಾಕು ಇನ್ಮ್ಯಾಕೆ ನಾನು ಯಾರನ್ನೂ ನಂಬಕ್ಕಿಲ್ಲ. ನೀವ್ ಯಾರು ನನ್ನವ್ರು ಅಲ್ವೇ ಅಲ್ಲ. ಎಲ್ರು ಮೋಸ್ಗಾರರು. ಅವ ನಾನು ಹೇಳೋದೋಸಿ ಕೇಳವ. ಅವ ನಾನು ಹೇಳ್ಬೇಕು. ನನ್ನ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.